ಮಾಳುವಣ್ಣ ಎಲಿಮಿನೇಟ್ ಆಗಿದ್ದಕ್ಕಂತೂ ನನಗಂತೂ ಬೇಸರ ಅನ್ಸಾತಿದ್ರೆ, ಯಾಕಂದ್ರೆ ಉತ್ತರ ಕರ್ನಾಟಕದ ಹುಲಿ ಆದಂಥ ಮಾಳುವಣ್ಣ ಬಿಗ್ ಬಾಸ್ 12ನೇ ಸೀಸನ್ ಇಂದ ಹೊರಗಡೆ ಎಲಿಮಿನೇಟ್ ಆಗ್ಯಾರ. ಅಂದ್ರೆ ಅದು ಯಾರಂದ್ರೆ ಕಾಂಪಿಟೇಟರ್ ಯಾರಪ್ಪ ಅಂದ್ರೆ ಸ್ಪಂದನಾ ಜೊತೆ. ಲಾಸ್ಟ್ ಟೈಮ್ ಜಾನ್ವಿ ಮೇಡಮ್ ಒಂದು ಮಾತಂದ್ರೆ, ಸ್ಪಂದನಾ ಅಂತೂ ಹೊರಗೆ ಕಳಿಸಲ್ಲ, ಯಾಕಂದ್ರೆ ಆ ಹುಡುಗಿ ಕಲರ್ಸ್ ಕನ್ನಡ ಹುಡುಗಿ ಇಂತ ಬಂದಾರ ಬ್ಯಾಕ್ಗ್ರೌಂಡ್ ಅಂತಾರೆ, ಸೊ ಅವ್ರನ್ನ ಹೊರಗೆ ಕಳಿಸಲ್ಲ, ಉಳಿದವ್ರನ್ನೆಲ್ಲ ನಾಮಿನೇಟ್ ಮಾಡ್ತಾರೆ ಅಂತ ಅಂದ್ರೆ ಅವ್ರು. ಸೊ ನಾನು ಅನ್ಕೊಂಡೆ ಆ ಥರ ಏನಿಲ್ಲ ಅಂದ್ರೆ, ಬಟ್ ಮಾಳುವಣ್ಣ ಯಾವಾಗ ಹೊರಗೆ ತೆಗ್ದಾಗ ಇವ್ರು ಸ್ಪಂದನಾಗಿ ಇಟ್ಕೊಂಡು ಮಾಳುವಣ್ಣಗೆ ಹೊರಗೆ ತೆಗ್ದಾರಲ್ಲ, ನನಗೆ ಅವಾಗ ಅನಿಸ್ತಾ ಇದು ಕ್ಲಿಯರ್ ಕಟ್ಟ ಇದೊಂಥರ ಮ್ಯಾಚ್ ಫಿಕ್ಸಿಂಗ್ ಗೇಮ್ ಅಂತ ನನಗೊಂದು ಅನ್ಸಾತಿತ್ತು. ಯಾಕಂದ್ರೆ ಮಾಳುವಣ್ಣಾಗ ಅನ್ನಾವತವನು ವಿಡಿಯೋಸ್ ಅಂತೂ ನೋಡಿರ್ಬೋದು ನೀವು, ಯಾಕಂದ್ರೆ ಮಕ್ಕಳಾರ ಹೋಗ್ತಾವ್ರಿ ವ್ಯೂಸ್ 100 ಮಿಲಿಯನ್ 50 ಮಿಲಿಯನ್ ಪ್ರತಿಯೊಂದು ಹೋಗ್ತಾವ. ಸೊ ಅಂತ ಇದ್ದಾಗ ಮಾಳುವಣ್ಣಾಗ ಉತ್ತರ ಕನ್ನಡದಾಗ ಭಾಳ ಫ್ಯಾನ್ಸ್ ಫಾಲೋವರ್ಸ್ ಅದಾರ, ಮಕ್ಕಳ ಇರಂಗದಾರ. ಒಂದ ಮಾತಿನ ಹೇಳ್ಬೇಕಂದ್ರೆ ಆ ಲೆವೆಲ್ ಫ್ಯಾನ್ಸ್ ಫಾಲೋವರ್ ಇದ್ದಾಗ ಓಟ್ ಅಂದ್ರೆ 100% ಬಿದ್ದೇ ಬೀಳ್ತಾವೆ. ಒಂದು 20 ಮಿಲಿಯನ್ ಓಟ್ ಅಂದ್ರೂ ಬಿದ್ದೇ ಬೀಳ್ತಾವೆ. ಸೊ ಅಂಥದ್ರಾಗ ಎಲ್ಲ ಸ್ಪಂದನ ಅಂತೂ ನೋಡ್ರಿ, ಫಸ್ಟ್ ಟೈಮ್ ನಾನು ನೋಡಿದ್ದು ಬಿಗ್ ಬಾಸ್ನಾಗ ಸ್ಪಂದನಾನ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಬಂದಾಗ ಸ್ಟಾರ್ಟಿಂಗ್ ನಾನು ಅನ್ಕೊಂಡೆ ಇದೇನಪ್ಪ ಇದು ಯಾವ ಹುಡುಗಿ ತೊಗೊಂಡ್ರೆ ಅಂತ ಅಂದ್ಕೊಂಡೆ. ಬಟ್ ಅಂಥದ್ರಾಗ ಮಾಳುವಣ್ಣ ಆಲ್ರೆಡಿ ಫೇಮಸ್ ಇದ್ದ, ಕರ್ನಾಟಕ ಮತ್ತು ಉತ್ತರ ಕನ್ನಡದ ಫೇಮಸ್ ಅದಾನ ಒಬ್ಬ ಸಿಂಗರ್ ಆಗಿ. ಸೊ ಮಾಳುವಣ್ಣಾಗ ಹೊರಗೆ ತೆಗ್ದಾರಂದ್ರೆ ಇದು ಕ್ಲಿಯರ್ ಕಟ್ ಕಲರ್ಸ್ ಕನ್ನಡದವ್ರ ಸ್ಪಂದನಾನ ಇಟ್ಕೊಂಡು ಗೇಮ್ ಮಾಡತ್ತಾರಂತ ಎಲ್ಲರಿಗೂ ಅನ್ಸಾತಿತ್ತು ನೋಡ್ರಿ ಈಗ. ಯಾಕಂದ್ರೆ ಜಾನ್ವಿ ಮೇಡಮ್ ಹೇಳಿದಂತ್ರ 100% ಈ ಅಂತೂ ಕರೆಕ್ಟ್ ಅನ್ಸತ್ತೆ ನನಗೆ.